ಇವತ್ ಬೆಳಗ್ಗೆ ಹಗಲು ಹಸಿರಾಗ್ತಾ ಇದ್ದಂತೆ ನಾವು ಹೊರಟ್ವಿ ಒಂದು ಮನದ ಮೌನ ಪ್ರಯಾಣಕ್ಕೆ, ಸಿಗಂದೂರು ತಾಯಿಯ ದರ್ಶನಕ್ಕೆ. ರಸ್ತೆಯ ಹಾದಿಯು ಹಸಿರಿನ ಹೊದಿಕೆಯಂತಿತ್ತು, ಪರ್ವತಗಳ ಮಧ್ಯ ಹರಿಯುವ ಕಮಣದ ಹಾದಿ. ಹಾಗೆ ಆಗಿತ್ತು ಈ ಪ್ರಯಾಣದ ಮೊದಲ ಪುಟ. ದಾರಿಯಲ್ಲಿ ಎದುರಾದ ಬೃಹತ್ ಬ್ರಿಡ್ಜ್, ಅದರ ಬೃಹತ್ ರೂಪ ನೋಡಿ ಹೃದಯದಲ್ಲಿ ಒಂದು ಕ್ಷಣ ವಾಹ್ ಅನ್ನಿಸಿತು. ಅಲ್ಲಿ ನೀರು, ಗಾಳಿ, ಮೌನ ಇವು ಮೂವರು ಸೇರಿ ಬರೆದಂತಿತ್ತು ಆ ದೃಶ್ಯ. ತಾಯಿಯ ದೇವಸ್ಥಾನ ತಲುಪಿದಾಗ ಆ ಅಲಂಕಾರ, ನಾದ, ಧೂಪದ ಪರಿಮಳ ಮನಸ್ಸು ತಣ್ಣಗಾಯ್ತು. ತಾಯಿಯನ್ನ ನೋಡಿ ನಿಜಕ್ಕೂ ಮಹಾನಂದವಾಯ್ತು. ನಾವೆಲ್ಲರೂ ಕೈ ಜೋಡಿಸಿ ಬೇಡಿಕೊಂಡದ್ದು ಒಂದೇ, ತಾಯಿ ನಮ್ಮ ಮೇಲೆ ಕೃಪೆ ಇರಲಿ. ಹೊರಗೆ ಬಂದು ತಾಯಿಯ ಹಣ್ಣುಕಾಯಿ ಪ್ರಸಾದ ತೆಗೆದುಕೊಂಡಾಗ ಒಂದು ವಿಶ್ರಾಂತಿಯ ಶಾಂತಿ ದೇಹವನ್ನೇ ಆವರಿಸಿತು. ನಂತರ ಜಾತ್ರೆಯ ಸಂಭ್ರಮ, ಜನರ ಧ್ವನಿ, ದೇವರ ನಾದ, ಹಬ್ಬದ ಸಂಚಲನ ಇವೆಲ್ಲ ಸೇರಿ ಒಂದು ದೈವೀಯ ವಾತಾವರಣವನ್ನ ರಚಿಸಿತ್ತು. ಪ್ರಸಾದದ ಊಟ ಮಾಡಿದ ಕ್ಷಣದಲ್ಲಿ ತೃಪ್ತಿಯ ಅಳತೆಯೇ ಬೇರೆಯಾಗಿತ್ತು. ಹಿಂದಿರುಗುವಾಗ ಮತ್ತೆ ಆ ಬ್ರಿಡ್ಜ್, ಆ ಬೃಹದಾಕಾರದ ಮುಂದೆ ನಿಂತು ನೋಡುವಾಗ ಆ ದಮ್ಯ ಮಾನವ ಬುದ್ಧಿಯ ತಲೆಮಾಡು ಎಷ್ಟು ಅಸಾಧ್ಯವನ್ನು ಸಾಧ್ಯ ಮಾಡಿದೆ ಅನ್ನಿಸಿತು. ಆದ್ರೆ ಅದೇ ಕ್ಷಣದಲ್ಲಿ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಮೊಳಗಿತು. ಈ ಮುಳುಗಡೆಯ ನೀರಿನ ಆಳದೊಳಗೆ ಎಷ್ಟು ಊರುಗಳು ಮುಳುಗಿದ್ವು ಅನ್ನೋ ಕಲ್ಪನೆ ಬರ್ತಾ ಇದ್ದಂತೆ ಮೈ ರೋಮಾಂಚನವಾಯಿತು. ಸಿಗಂದೂರ ಪ್ರಯಾಣ ಕೇವಲ ಒಂದು ದರ್ಶನವಲ್ಲ, ಇದು ಮನಸ್ಸು ಮತ್ತು ಮೌನದ ನಡುವೆ ನಡೆದ ಸಂವಾದ. ತಾಯಿ ಆಶೀರ್ವಾದ ಮಾತ್ರವಲ್ಲ, ಅವಳು ಕೊಟ್ಟ ಶಾಂತಿಯೇ ಒಂದು ಹೊಸ ಹುಟ್ಟಿನಂತಿತ್ತು. ಈ ದೃಶ್ಯ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತೋ ನಿಮ್ಮ ಭಾವನೆನ ಕಮೆಂಟ್ ನಲ್ಲಿ ವ್ಯಕ್ತಪಡಿಸಿ.